ಇನ್ನೆಯ ಶ್ಲೋಕಗಳು ಮುಗಿದು ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರಗ್ಮಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರ್ಣ ಅಷ್ಟು ಆ ಕೀಟ ಕೊರೆದರೂ ಕೂಡ ಗುರುಗಳಿಗೆ ನಿದ್ರಾಭಂಗ ಆಗಬಾರ್ದು ಅಂತ ಗುರುಗಳನ್ನು ಎಬ್ಬಿಸಲಿಲ್ಲ. ಸೊ ಕೀಟ ಕೊರೆದು ಕೆಳಗಿಂದ ತೊಡೆಯ ಕೆಳಗಿನ ಚರ್ಮದಿಂದ ಕೊರೆದು ಮೇಲವರೆಗೆ ಬಂತು ಅಂತ ಹೇಳುವಾಗ, ಇನ್ನೇನು ಈ ಮೇಲಿನ ಚರ್ಮವನ್ನು ಕೊರೆದ ಅಂತ ಹೇಳುವಾಗ ಭಗವಂತ ಎದ್ದುಬಿಟ್ಟು ಕೇಳ್ತಾನೆ, ಅರೆ ಏನಿದು ಅಂತೇಳಿದರೆ, ಇಷ್ಟೆಲ್ಲ ರಕ್ತದ ಸ್ರಾವ ಅಂತೇಳಿದರೆ ಇದು ಪಾವಿತ್ರ್ಯಕ್ಕೆ ಭಂಗ ತರುವಂತಹ ಈ ರೀತಿ ರಕ್ತ ಸ್ರಾವವೇ ಆಗ್ತಾ ಇದೆ, ಆದರೂ ನೀನು ಯಾಕೆ ನನ್ನನ್ನು ಎಬ್ಬಿಸಲಿಲ್ಲ ಅಂತೇಳಿದರೆ, ನೀನು ಯಾರು? ನೀನು ಬ್ರಾಹ್ಮಣ ಅಲ್ಲ, ನೀನು ಸುಳ್ಳು ಹೇಳಿದ್ದು ಖಂಡಿತ. ಸೊ ನೀನು ಅಲ್ಲ ಬ್ರಾಹ್ಮಣ. ಸೊ ಆವಾಗ ಕರ್ಣ ಹೇಳ್ತಾನೆ, ಹೌದು, ನಿಮಗೆ ನಿದ್ರಾಭಂಗ ಆಗಬಾರ್ದು ಅಂತ ನಾನೇನು ಮಾಡಿದೆ ಅಂತೇಳಿದೆ, ಕೀಟ ಈ ರೀತಿ ಕೊರೆದರೂ ನಾನು ಅದನ್ನು ಸಹಿಸಿಕೊಂಡು ಕೂತೆ. ನಾನು ಅದನ್ನು ಏನು ಮಾಡಿದೆ, ಲೆಕ್ಕಕ್ಕೆ ತೆಗೆದುಕೊಳ್ಳೇ ಇಲ್ಲ ನಾನು, ಯಾಕೆಂದರೆ ನಿಮ್ಮ ನಿದ್ರೆಗೆ ಭಂಗ ಆಗಬಾರ್ದು ಅನ್ನುವಂಥದ್ದು ಅಂತ ಹೇಳುವಾಗ, ಮುಂದೆ ಏನಾಯಿತು ಅಂತೇಳಿದರೆ, ನೀನು ಯಾರು ಅಂತ ಕೇಳಿದ್ದಕ್ಕೆ ಕರ್ಣ ಏನು ಉತ್ತರ ಕೊಡ್ತಾನೆ ಅಂತ ನೋಡುವ. ಸೊ ನೆಕ್ಸ್ಟ್ ಶ್ಲೋಕ ಏನಾರೆ, ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ ತೇನಾಸ್ಮಿ ವಿಪ್ರ ಇತಿ ಭಾರ್ಗವ ವಂಶಜೋಹಂ ಅಗ್ರೇ ಬ್ರವಂ ಭವತ ಈಶನ ಹಿತ್ವದನ್ಯೋ ಮಾತಾ ಪಿತಾ ಗುರುತರೋ ಜಗತೋಪ್ಯ ಮುಖ್ಯಃ. 55ನೇ ಶ್ಲೋಕ. ನೀನು ಯಾರು ಅಂತ ಪರಶುರಾಮ ದೇವರ ಕರ್ಣನಿಗೆ ಕೇಳಿದಾಗ ಅವನು ಹೇಳ್ತಾನೆ, ಹೌದು, ಜಾತಿಯಿಂದ ನಾನು ಸೂತನಾಗಿರುತ್ತೇನೆ. ಎಲ್ಲೋ ಪರಶುರಾಮನೇ, ಯಾವ ಕಾರಣದಿಂದ ನಿನ್ನ ಮಗನು ಆಗಿರುತ್ತೇನೆಯೋ ಆ ಕಾರಣದಿಂದ ನಿಮ್ಮ ವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣನು ನಾನು ಅಂತ ಆಗಿರುತ್ತೇನಂತ ತಮ್ಮ ಎದುರಿನಲ್ಲಿ ಹೇಳಿರುವೆನು. ಅದು ಸತ್ಯವೇ. ಎಲ್ಲೋ ಸರ್ವೇಶನೇ, ಜಗತ್ತಿಗೆ ನಿನ್ನಿಂದ ವ್ಯತಿರಿಕ್ತವಾದ ಮುಖ್ಯನಾದವನು ತಾಯಿಯಾಗಲಿ ತಂದೆಯಾಗಲಿ ಮುಖ್ಯ ಗುರುವಾಗಲಿ ಇಲ್ಲವೇ ಇಲ್ಲವಲ್ಲ. ಈ ರೀತಿ ಕರ್ಣ ಹೇಳ್ತಾನೆ ಪರಶುರಾಮನು. ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ ತೇನಾಸ್ಮಿ ವಿಪ್ರ ಇತಿ ಭಾರ್ಗವ ವಂಶಜೋಹಂ ಅಗ್ರೇ ಅಬ್ರುವಂ ಭವತ ಹೇ ಈಶತ್ ನಹಿ ತ್ವದನ್ಯೋ ಮಾತಾ ಪಿತಾ ಗುರುತರೋ ಜಗತೋಪಿ ಮುಖ್ಯಃ. ಜಾತ್ಯ ಅಸ್ಮಿ ಸೂತ. ಜಾತಿ ನಂದು ಯಾವುದು ಅಂತ ಕೇಳಿದರೆ, ಗುರುಗಳೇ, ನಂದು ಜಾತಿ ಸೂತನ ಮಗ ನಾನು. ಆದರೆ ತೇ ತನಯೋಸ್ಮಿ, ನಿಮ್ಮ ಮಗ, ನಿಮ್ಮ ಶಿಷ್ಯ, ಅದು ಸತ್ಯ. ತೇನಾಸ್ಮಿ ವಿಪ್ರ ಇತಿ, ನಿಮ್ಮ ಶಿಷ್ಯತ್ವ ಅಂತೇಳಿದರೆ ನಿಮ್ಮ ಮಗ. ಯಾಕೆ ಅಂತೇಳಿದರೆ, ನಿಮ್ಮ ಶಿಷ್ಯತ್ವ ಸಿಗಬೇಕಿದ್ರೆ ಅದು ಸುಲಭ ಇದೆಯಾ? ಸೊ ನಿಮ್ಮ ಶಿಷ್ಯತ್ವ ಸಿಕ್ಕಿದೆ ಅಂತ ಹೇಳಿದರೆ, ಅಥವಾ ನಿಮ್ಮ ಶಿಷ್ಯನಾಗುವಂಥ ಅಷ್ಟು ಉತ್ಕಟ ಇಚ್ಛೆ ಅರ್ಹತೆ ಇದ್ದರಿಂದ ನಾನು ಬಂದು ಕೇಳಿದ್ದೇನೆ ಅಂತ ಹೇಳಿದರೆ, ತೇನಾಸ್ಮಿ ವಿಪ್ರ ಇತಿ, ಆದ ಕಾರಣ ಏನಾಯಿತು, ನಾನು ಭಾರ್ಗವ ವಂಶದಲ್ಲಿ ಹುಟ್ಟಿರುವಂತಹ ನಾನು ಭಾರ್ಗವ ವಂಶಜ, ನಿಮ್ಮ ವಂಶ. ಭಾರ್ಗವ ವಂಶ ಅಂತೇಳಿದರೆ ಭೃಗುಕುಲ ತಿಲಕರಾದ ಪರಶುರಾಮರ ವಂಶದಲ್ಲಿ ಹುಟ್ಟಿದೆ ಅಂತ ಆಯಿತು. ಅದನ್ನೇ ನಾನು ಹೇಳಿದೆ, ಅಗ್ರೇ ಅಬ್ರುವಂ ಭವತ ಅಂತೇಳಿದರೆ, ನೀವು ಮೊದಲೇ ಕೇಳಿದ್ದೀರಿ, ನೀನು ಯಾರು ಅಂತ ನನಗೆ ಅವತ್ತೇ ಕೇಳಿದಾಗ ಸೇರಿಸಿಕೊಳ್ಳೋ ಮೊದಲು ನಾನು ಬ್ರಾಹ್ಮಣ ಅಂತ ಹೇಳಿದೆ. ಅಂದರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಮಗ ನಾನು, ನಿಮ್ಮ ಮಗ, ನಿಮ್ಮ ಶಿಷ್ಯ ನಾನು.
ಸೊ ನಿಮ್ಮ ಅಂದರೆ ಶಿಷ್ಯ ಆದದ ನಂತರ ಅಲ್ವಾ, ಮೊದಲು ಮಗ. ಅಂದರೆ ಮಗ ಹೇಗೆ ಆದದ್ದು ಅಂತ ಹೇಳಿದರೆ ಹೇಳ್ತಾನೆ ಕರ್ಣ, ಹೇ ಈಶಾ ಅಂತ ಹೇಳಿದರೆ ನೀವು ಭಗವಂತ. ನಹಿತ್ವದನ್ಯೋ ಮಾತಾಪಿತಾ ಗುರುತರೋ ಜಗತೋಪಿ ಮುಖ್ಯ. ಹೇ ಭಗವಂತ, ತ್ವತ್ ಅನ್ಯೋ ನಹಿ ಈಶಾ ಅಂದರೆ ನಿಮ್ಮಿಂದ, ಅಂತೇಳಿ ನೀವು ಎಲ್ಲರಿಗೂ ಒಡೆಯ, ನಿಮ್ಮನ್ನು ಬಿಟ್ಟು ನಿಮ್ಗಿಂತ ಬೇರೆ, ತ್ವತ್ ಅನ್ಯೋ ನಹಿ ಯಾರೂ ಇಲ್ಲ. ಏನು? ಮಾತಾ ಪಿತಾ ಗುರು ಎಲ್ಲವೂ ನೀವೇ ಅಂತ. ಅಂದರೆ ನೀವೇ ತಂದೆ, ನೀವೇ ತಾಯಿ, ನೀವೇ ಗುರು. ಅಂದರೆ ನಿಮ್ಗಿಂತ ಶ್ರೇಷ್ಠವಾದ ಗುರು, ನಿಮ್ಗಿಂತ ಶ್ರೇಷ್ಠವಾದ ತಂದೆ, ನಿಮಗಿಂತಲೂ ಮಿಗಿಲಾದ ತಾಯಿ ಅಂತ ಇನ್ನೊಬ್ಬರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ಜಗತ್ತಿಗೂ ಕೂಡ ಅಂತೇಳಿದರೆ ಈ ಜಗತ್ತಿದ್ದು ಸೃಷ್ಟಿಕರ್ತ, ಆಮೇಲೆ ಪಾಲನಕರ್ತ, ಲಯಕರ್ತ, ನಿಯಮನ ಮಾಡುವವನು ಎಲ್ಲ ನೀವೇ. ಆದ್ದರಿಂದ ಈ ಜಗತ್ತಿಗೂ ಕೂಡ ನಿಮಗಿಂತ ಮಿಗಿಲಾದ ತಂದೆ, ತಾಯಿ, ಗುರು, ನಿಮಗಿಂತಲೂ ಶ್ರೇಷ್ಠರಾದವರು ಅಂತೇಳ್ಕೊಂಡು ಇನ್ನೊಬ್ಬರಿಲ್ಲ. ಅಂತೇಳಿದರೆ ನೀವೇ ಎಲ್ಲರಿಗೂ ತಂದೆ, ತಾಯಿ, ಗುರುಗಳು. ಆದ ಕಾರಣ ನೀವೇ ತಂದೆ ತಾಯಿ ಇಡೀ ಜಗತ್ತಿಗೆ ಅಂತ ಹೇಳುವಾಗ ನನಗೂ ಸಹ ನೀವು ತಂದೆ ತಾಯಿ ಆಗಲ್ವ? ಅಂತೇಳಿ ನಾವು ನಿಮ್ಮ ಮಗ ಆಗಲಿಲ್ವ? ಆದ್ದರಿಂದ ನಾನು ನಿಮ್ಮ ಮಗ ಅಂತ ಹೇಳಿದ ಮೇಲೆ ನಿಮ್ಮದು ಯಾವುದು ವಂಶ? ಭಾರ್ಗವ ವಂಶ. ಸೊ ನಿಮ್ಮ ಭಾರ್ಗವ ವಂಶದಲ್ಲಿ ನಾನು ಸಹ ಹುಟ್ಟಿದೆ ಅಂತ ಆಗಲಿಲ್ವ ಅಂತೇಳ್ಕೊಂಡು ಈ ರೀತಿ ಹೇಳ್ತಾನೆ ಕರ್ಣ. ಅಂಥೇಳಿದ್ರೆ ಹೇಳುವಂಥದ್ದು ಕರ್ಣಂದು ಮಾತು ಅಂತೇಳಿದರೆ ಸುಳ್ಳು ಏನಿಲ್ಲ, ಸತ್ಯನೇ ಹೇಳಿದ್ದಾನೆ. ಜಾತಿಯಿಂದ ಸೂತನಾದರೂ ನಿಮ್ಮ ಪುತ್ರನಾಗಿರುವುದರಿಂದ ಭೃಗುವಂಶದಲ್ಲಿ ಜನಿಸಿರುವ ವಿಪ್ರ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಸ್ವಾಮಿ, ನಿಮ್ಮಿಂದ ಹೊರತು, ಅರೆ ಭಗವಂತ, ನಿಮ್ಮಿಂದ ತ್ವತ್ ಅನ್ಯ ಯಾರು? ಈ ಜಗತ್ತಿಗೆ, ಜಗತೋಪಿ ಮುಖ್ಯ, ಈ ಜಗತ್ತಿಗೆ ಮುಖ್ಯವಾಗಿ ತಂದೆ, ತಾಯಿ, ಗುರುತರ. ಗುರುತರ ಅಂತೇಳಿದರೆ ನಿಮಗಿಂತ ದೊಡ್ಡ ಗುರುವೇ ಇಲ್ಲ ಅಂತ. ಗುರುತರ, ಗುರುತಮ ಅಂದರೆ ಅತ್ಯಂತ ದೊಡ್ಡ ಗುರು ನೀವೇ ಅಂತ. ಸೊ ಗುರುತರ ಅಂದರೆ ನಿಮಗಿಂತ ಶ್ರೇಷ್ಠ ಗುರು ಇನ್ನೊಬ್ಬರಿಲ್ಲ. ಸೊ ಆದ್ದರಿಂದ ಅದು ನಿಜವೇ ಅಲ್ವಾ? ಸೊ ಆದ್ದರಿಂದ ಅದು ನಿಜ ಆದ ಕಾರಣ ನಿಮ್ಮ ಮಗನಾದೆ ನಾನು. ಇಡೀ ಜಗತ್ತಿಗೆ ನೀವು ತಂದೆ ಅಂತೇಳಿದರೆ ನನಗೂ ತಂದೆ ನೀವು ಅಂತೇಳಿದರೆ ನಿಮ್ಮ ಮಗ ನಾನು. ಸೊ ನಿಮ್ಮ ಮಗ, ನಿಮ್ಮ ಶಿಷ್ಯನಾದೆ. ನಿಮ್ಮ ಶಿಷ್ಯನಾದ ಆದಮೇಲಂತೂ ನೀವು ನನ್ನ ಅತ್ಯಂತ ಮೆಚ್ಚಿನ ಗುರುಗಳು. ನಿಮ್ಮನ್ನು ಬಿಟ್ಟು ನನಗೆ ಹೋಗಲಿಕ್ಕೆ ಇಲ್ಲಿಂದ ಆಗಲಿಲ್ಲ. ಸೊ ಅಂಥದ್ದು ಅಂತ ಹೇಳುವಾಗ ಅಪವಿತ್ರವಾದ ರಕ್ತ ಸುರಿದರೂ ನನ್ನನ್ನು ಯಾಕೆ ಎಬ್ಬಿಸಲಿಲ್ಲ ಅಂತ ಕರ್ಣನನ್ನು ಕೇಳಿದಾಗ ಗುರುಗಳು ಪರಶುರಾಮಾಚಾರ್ಯರು ಅದಕ್ಕೆ ನೀನು ಯಾರು? ಇಷ್ಟೊಂದು ರಕ್ತಸ್ರಾವ ನಿನ್ನ ತೊಡೆಯಿಂದ ಆಗಿದೆ ಅಂತ ಹೇಳಿದ್ರೆ ನೀನು ಸುಮ್ಮನಿದ್ದೆ, ನನ್ನನ್ನು ಎಬ್ಬಿಸಲಿಲ್ಲ ಅಂತ ಹೇಳಿದರೆ, ಗುರುಗಳಿಗೆ ನಿದ್ರಾಭಂಗ ಆಗಬಾರ್ದು ಅಂತ ಹೇಳಿದರೆ ನೀನು ಖಂಡಿತ ಬ್ರಾಹ್ಮಣನಲ್ಲ. ಸೊ ಆದ್ದರಿಂದ ಹಾಗೆ ಕೇಳಿದಾಗ ಬ್ರಾಹ್ಮಣಂದು ಬುದ್ಧಿ ಪ್ರಬಲ ಆದರೂ ಕೂಡ ದೇಹ ದುರ್ಬಲ ಅನ್ನುವಂಥದ್ದು ಪರಶುರಾಮ ದೇವರ ಮಾತಿನ ಅರ್ಥ. ಅಂತೇಳಿದರೆ ಬ್ರಾಹ್ಮಣರಿಗೆ ಇಷ್ಟು ಸಹಿಸಿಕೊಳ್ಳುವಂಥ ಶಕ್ತಿ ಇಲ್ಲವೇ ಇಲ್ಲ ಅಂತ. ಸೊ ಅದಕ್ಕೆ ಹೇಳ್ತಾನೆ ಕರ್ಣ ಏನಂತ ಹೇಳಿದರೆ, ಈ ನೀವೇ ಭಗವಂತನೇ ಜಗತ್ತಿನ ತಂದೆ ತಾಯಿ ಎಲ್ಲವೂ ಕೂಡ. ಆದ್ದರಿಂದ ನಾನು ಈ ಜಗತ್ತಿನಲ್ಲಿದ್ದೇನೆ, ಆದ್ದರಿಂದ ನಾನು ಕೂಡ ನಿಮ್ಮ ಮಗನಾಗಿದ್ದೇನೆ. ನಾನು ನಿಮ್ಮ ಮಗ ಆಗಿದ್ದೆ ಅಂತ ಹೇಳಿದ ಕೂಡಲೇ ಏನಾಯಿತು? ನಿಮ್ಮ ವಂಶವೇ ನಮ್ಮದು. ಯಾವುದು? ಭಾರ್ಗವ ವಂಶದಲ್ಲಿ ಹುಟ್ಟಿದ ಬ್ರಾಹ್ಮಣನಾಗಿದ್ದೇನೆ ಅಂತ ಏನು ಕರ್ಣನು ಆದರೂ ಮೊದಲು ಹೇಳಿದ್ದಾನೆ. ಇದನ್ನು ಹೇಳುವ ಮೊದಲು ತಾನು ಸೂತಪುತ್ರ ಅಂತ ಮೊದಲು ಹೇಳಿಕೊಂಡು ನಂತರ ಇದನ್ನು ಹೇಳಿದ್ದಾನೆ. ಶ್ರೀಹರಿಯು ಜಗತ್ತಿನ ತಂದೆ ತಾಯಿ ಎಲ್ಲವೂ ಆಗಿದ್ದಾನೆ ಅನ್ನುವಂಥದ್ದು ಇದು ಸತ್ಯವೇ. ಆದರೆ ಕರ್ಣ ಇದನ್ನು ದುರುದ್ದೇಶಕ್ಕೆ ಬಳಸಿಕೊಂಡನೋ ಅನ್ನುವಂಥದ್ದು ಅಂದರೆ ನಮಗೇನಾದರೂ ಒಂದು ಸಂದೇಹ ಬರುವುದಿದ್ದರೂ ಕೂಡ ಇನ್ನೂ ದುರ್ಯೋಧನನ ಪಾರ್ಟಿಗೆ ಇನ್ನೂ ಸೇರಲಿಲ್ಲ ಇನ್ನೂ ಅವನು ದುರ್ಯೋಧನನ ಒಟ್ಟಿಗೆ ಸೇರಿದ ಮೇಲೆ ಅವನ ದುರುದ್ದೇಶ ಅನ್ನುವಂಥದ್ದು ಸ್ಪಷ್ಟ ಆಗ್ತಿತ್ತು. ಅಂದರೆ ಅವನು ದುರ್ಯೋಧನನ ಪಾರ್ಟಿಗೆ ಸೇರದ ಕಾರಣ ಅಂತೇಳಿದರೆ ದುರುದ್ದೇಶ ಈ ಒಂದು ಸ್ವಲ್ಪ ಮಟ್ಟಿಗೆ ಇದ್ದರೂ ಕೂಡ ಏನಂತೇಳಿದರೆ ತನಗೆ ದಿವ್ಯಾಸ್ತ್ರಗಳು ಬೇಕು, ತಾನೂ ಕೂಡ ಒಂದು ಶ್ರೇಷ್ಠ ಧನುರ್ಧರನೇ,
ತನಗೂ ಅದರ ಅರ್ಹತೆ ಇದೆ ಅನ್ನುವಂಥದ್ದು ಆ ಉತ್ಕಟ ಇಚ್ಛೆಯ ಎದುರು ಈ ದುರುದ್ದೇಶ ಏನಂತ ಹೇಳಿದರೆ ಇದು ಗೌಣ. ಉತ್ಕಟ ಇಚ್ಛೆ ಅನ್ನುವಂಥದ್ದೇ ಮುಖ್ಯ ಅಂತ ಹೇಳ್ಬೋದು. ಅದು ಭಗವಂತನಿಗಂತೂ ಯಾರು ಕೂಡ ವಂಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇ ಭಾರ್ಗವ, ಹೇ ಭಗವಂತ, ಭಾರ್ಗವಂಶ ಭಾರ್ಗವ ಭೃಗುಕುಲ ತಿಲಕನಾದ ಹೇ ಪರಶುರಾಮಾಚಾರ್ಯರೇ, ಉತ ಯಸ್ಮಾತ್ ತೇ ತನಯೋಸ್ಮಿ, ನಾನು ನಿಮ್ಮ ಮಗನಾಗಿದ್ದೇನೆ. ಅಥೋ ಭವತಃ ವಂಶಜ, ನಿಮ್ಮ ಮಗನಾದ ಕಾರಣ ನಿಮ್ಮ ವಂಶದಲ್ಲಿ ಹುಟ್ಟಿದ್ದೇನೆ. ಇತಿ ಅಬ್ರವಂ, ಈ ರೀತಿ ಹೇಳಿದ. ಅಬ್ರುವಂ, ಅಗ್ರೇ ಅಬ್ರುವಂ ಭವತ, ನಿಮಗೆ ಮೊದಲೇ ನಾನು ಅದನ್ನು ಹೇಳಿದೆ ಅಂತ. ಹೇ ಈಶ ಜಗತಃ ತ್ವದನ್ಯಃ, ಹೇ ಭಗವಂತ, ಈ ಜಗತ್ತಿಗೆ ನಿಮ್ಮಿಂದ ಅಲ್ಲದೆ ಬೇರೆ ಮಾತಾ ಪಿತಾ ಗುರುತಮ ಇನ್ನೊಬ್ಬರು ಇಲ್ಲ ಅಂತ ಕರ್ಣನ ಮಾತಿನ ಅರ್ಥ. ಅದನ್ನೇ ದ್ವಾದಶ ಸ್ತೋತ್ರದಲ್ಲಿ ಇದೇ ಅರ್ಥವನ್ನು ಮಧ್ವಗುರುಗಳು ಹೇಳಿದ್ದಾರೆ. ಏನಂದರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ ಅಂತೇಳಿದರೆ, ಹರಿರೇವ ಪರಹ ಅಂತೇಳಿದರೆ ನಮಗೆ ಎಲ್ಲದಕ್ಕೂ ಭಗವಂತನೇ, ಭಗವಂತನಿಂದ ಬಿಟ್ಟು ಹರಿರೇವ ಗುರುಹು, ಭಗವಂತನೇ ಗುರು ನಮಗೆ. ಹರಿರೇವ ಜಗತ್ತು, ಈ ಜಗತ್ತಿಗೆ ಭಗವಂತನೇ ಪಿತೃ ಮಾತೃ, ಆಮೇಲೆ ಗತಿಹಿ, ಗತಿಹಿ ಅಂತೇಳಿದರೆ ನಮಗೆ ಯಾವ ಗತಿ ಸಿಗಬೇಕಿದ್ರೂ ಅದು ಭಗವಂತನ ಮುಖಾಂತರನೇ ಸಿಗಬೇಕು. ನಾವು ಅಂತೇಳಿದರೆ ಭಗವಂತನನ್ನು ಕುರಿತು ನಾವು ಏನದು ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಶ್ರಮದ ಮಾದಿಗಳಿಂದ ಶುದ್ಧರಾಗಿ ಆಮೇಲಿಂದ ಜ್ಞಾನ ಅಂದರೆ ಶ್ರವಣ ಮನನ ನಿಧ್ಯಾಸನ ಅಂತೇಳಿದರೆ ಶುದ್ಧ ಮನಸ್ಸಿಂದ ಭಗವಂತನನ್ನು ಧ್ಯಾನ ಮಾಡಿ ಭಗವಂತನನ್ನು ಪ್ರಸನ್ನಗೊಳಿಸಿದರೆ ಮಾತ್ರ ನಮಗೆ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಅಂತೇಳಿದರೆ ಭಗವಂತನೇ ನಮಗೆ ಗತಿ. ನಮಗೆ ಅಪರೋಕ್ಷ ಜ್ಞಾನವನ್ನು ಕಲ್ಪಿಸಿಕೊಡುವಂಥದ್ದು ಯಾರು ಅಂತೇಳಿದರೆ ಭಗವಂತನಿಗೆ. ನಮ್ಮ ಉತ್ಕಟ ಇಚ್ಛೆ ನನಗೆ ಮೋಕ್ಷ ಸಿಗಬೇಕು, ನನಗೆ ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನನಗೆ ಈಗಲೇ ಕಾಣಬೇಕು ಅನ್ನುವಂಥ ಆ ಉತ್ಕಟ ಇಚ್ಛೆ ಬಂದಾಗಲೇ ಭಗವಂತ ತನ್ನ ದರ್ಶನ ನೀಡುವಂಥದ್ದು. ನಮಗೆ ಗತಿಯೇ ಭಗವಂತ ಅಂತ ಮಧ್ವಾಚಾರ್ಯರು ಆ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಆಮೇಲಿಂದ ಏನು ಹೇಳ್ತಾರೆ ಅಂತ ಹೇಳಿದರೆ, ಭಗವಂತ ಪರಶುರಾಮನಿಗೆ ಇದೆಲ್ಲ ಗೊತ್ತಿಲ್ವಾ ಅಂತೇಳಿದರೆ ಎಲ್ಲ ಗೊತ್ತಿದೆ. ಹೇಳ್ತಾರೆ ಕರ್ಣನ ಕವಚ ಕುಂಡಲ ಇಡೀ ಜಗತ್ತಿಗೆ ಸಾರ್ತಾ ಇದೆ. ಅವನು ಸೂರ್ಯಪುತ್ರ, ಅವನ ಕವಚ ಕುಂಡಲ ಅಂತೇಳಿದರೆ ಇನ್ಯಾರಿಗೂ ಆ ಥರದ ಕವಚ ಆಗಲಿ ಕುಂಡಲವಾಗಲಿ ಇಲ್ಲ. ಅಲ್ಲಿ ಅದು ಸ್ಪರ್ಧೆಗೆ ಬರ್ತಾನೆ, ಮುಂದಕ್ಕೆ ಸ್ಪರ್ಧೆ ಆಗ್ತದೆ. ಆವಾಗ ಸ್ಪರ್ಧೆಗೆ ಕರ್ಣ ಬಂದಾಗ ಕರ್ಣನ ಕವಚ ಕುಂಡಲ ನೋಡಿಯೇ ಕುಂತಿ ಆಲೋಚನೆ ಮಾಡ್ತಾಳೆ, ಓ ಇದು ನನ್ನ ಮಗ ಅಂತ. ಅಂದರೆ ಆ ಕವಚ ಕುಂಡಲ ಅಂತೇಳಿದರೆ ಕುಂತಿಗೆ ಗೊತ್ತಾಗುವಾಗ ಇನ್ನೇನು ಭಗವಂತನಿಗೆ ಗೊತ್ತಾಗುವುದಿಲ್ವಾ ಅಂತೇಳಿದರೆ ಭಗವಂತನಿಗೆ ಖಂಡಿತ ಗೊತ್ತಾಗಿದೆ. ಇದು ಗೊತ್ತಾಗಿಯೇ ಭಗವಂತನ ಇದು ಏನಂತೇಳಿದರೆ ಬೊಂಬೆಯ ಆಟ. ಅದರಲ್ಲಿ ಕರ್ಣ ಪಾತ್ರ ಮಾಡಿದ್ದಷ್ಟೇ ಎಲ್ಲ. ಅಂದರೆ ಮುಂದೆ ನಡೆಯುವಂಥ ಮಹಾಭಾರತದಲ್ಲಿ ಶ್ರೇಷ್ಠ ಧನುರ್ಧರ ಅರ್ಜುನನ ಎದುರು ತನ್ನ ಪಾರ್ಟಿಯಿಂದ ಕರ್ಣನಿದ್ದಾನೆ ಅಂತ ದುರ್ಯೋಧನನಿಗೆ ವಿಶ್ವಾಸ ಬರಬೇಕು. ಅದಕ್ಕೋಸ್ಕರ ಕರ್ಣನನ್ನು ಭಗವಂತ ಪರಶುರಾಮ ರೆಡಿ ಮಾಡಿದ್ದಾರೆ ಅನ್ನುವಂಥ ವಿಷಯ ಇದರಲ್ಲಿ. ಅಲ್ಲಿಗೆ ಈ 55ನೇ ಶ್ಲೋಕ ಆಯಿತು. 56ನೇ ಶ್ಲೋಕವೇನಾರೆ, ಇತ್ಯುಕ್ತ ಮಾತ್ರ ವಶನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿ ಪೂರ್ಣ ಗುಣಸ್ಯ ತಸ್ಯ ವಿಷ್ಣುರನುಗ್ರಹತ ಆಪ ವಿಮಾನಗ ಸ್ವಹ. 56ನೇ ಶ್ಲೋಕ. ಪರಶುರಾಮ ದೇವರಿಗೆ ಕರ್ಣನು ತನ್ನ ಬಗ್ಗೆ ಹೇಳುತ್ತಿರುವಾಗಲೇ ಆ ಕೀಟವು ಆ ಪರಶುರಾಮನ ದೃಷ್ಟಿಗೆ ಗೋಚರತ್ವದಿಂದಲೇ ತನ್ನ ಮೂಲ ರೂಪವನ್ನು ಹೊಂದಿ ಅತಿಪೂರ್ಣ ಗುಣಗಳುಳ್ಳ ಆ ವಿಷ್ಣುವಿನ ಅನುಗ್ರಹದಿಂದ ವಿಮಾನದಲ್ಲಿ ಕುಳಿತಿದ್ದಾಗಿ ಸ್ವರ್ಗವನ್ನು ಹೊಂದುತ್ತದೆ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿ ಪೂರ್ಣಗುಣಸ್ಯ ತಸ್ಯ ವಿಷ್ಣೋರನುಗ್ರಹತ ಆಪ ವಿಮಾನಗಸ್ವಃ. ಇತ್ಯುಕ್ತ ಮಾತ್ರ ವಚನೆ ಇತಿ ಉಕ್ತ
ಅಂದರೆ ಈ ರೀತಿ ಹೇಳಲ್ಪಟ್ಟಿದ್ದ ಅಂತೇಳಿದರೆ ಕರ್ಣನಿಂದ ಭಗವಂತ ಈ ರೀತಿ ಉತ್ತರ ಪಡೆಯುತ್ತಿರುವಾಗ ಇತ್ಯುಕ್ತ ಮಾತ್ರ ವಚನೆ ಇದೆಲ್ಲ ಕೇಳಿಸಿಕೊಂಡಿದ್ದಾರೆ ಭಗವಂತ. ಕರ್ಣ ಹೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ಸತು ಕೀಟಕಃ, ಕೀಟಕ ಅಂತೇಳಿದರೆ ಈಗ ಕೀಟದ ರೂಪದಲ್ಲಿರುವಂತಹ ಇಂದ್ರನ ಶಾಪದಿಂದಾಗಿ ಕೀಟನ ರೂಪದಿಂದ ತನಗೆ ಕೊಟ್ಟ ಕೆಲಸವನ್ನು ಇಂದ್ರನಿಗೂ ಸಂತೋಷಪಡಿಸಿ ಆಗಿದೆ, ಭಗವಂತನಿಗೂ ಸಂತೋಷಪಡಿಸಿ ಆಗಿದೆ. ಆ ಕೀಟಕ ಅಂತ ಹೇಳ್ತಾರೆ. ಅಂದರೆ ಈಗ ಕೀಟಕ ಅಂತೇಳಿದರೆ ಅಲ್ಪ ಜನ್ಮದಲ್ಲಿರುವಂತಹ ಶಾಪದಿಂದ ಅಲ್ಪ ಜನ್ಮವನ್ನು ಪಡೆದಿದ್ದಾನೆ ಆ ಶ್ರೇಷ್ಠ ರಾಕ್ಷಸ ಯಾರು ಹೇತಿ ಅಂತ ಹೇಳುವವನು. ಆ ಕೀಟಕ ಅಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ. ಆ ಕೀಟ ಸ್ವಲ್ಪ ಹೊರಗೆ ಬಂತು ತೊಡೆಯಿಂದ ಸ್ವಲ್ಪ ಹೊರಗೆ ಬಂದ ಕೂಡಲೇ ಪರಶುರಾಮ ದೇವರ ದೃಷ್ಟಿ ಆ ಕೀಟದ ಮೇಲೆ ಯಾವಾಗ ಬಿತ್ತೋ ಸತು ಸ ಅಂದರೆ ಅದು ತು ಕೀಟಕ, ಈಗಂತೂ ಕೀಟಕ ತು ಅಂತೇಳಿದರೆ ಇದು ಅಲ್ಪ ಪ್ರಾಣಿ ಕೀಟಕ. ಅಸ್ಯ ರಾಮಸ್ಯ ಆ ಭಗವಂತ ಪರಶುರಾಮನ ದೃಷ್ಟಿ ವಿಷಯತ್ವತ ಅಂದರೆ ದೃಷ್ಟಿಗೆ ವಿಷಯ ಆಯಿತು ಅಂತೇಳಿದರೆ ಏನದು ಎಲ್ಲ ಕುಟುಕುಟು ಶಬ್ದ ಏನು ನೋಡಿದರೆ ಕೀಟ ಅಂದರೆ ಭಗವಂತ ಆ ಕೀಟವನ್ನು ಯಾವಾಗ ನೋಡಿದರೋ ದೃಷ್ಟಿ ವಿಷಯತ್ವತ ಭಗವಂತನ ದೃಷ್ಟಿಗೆ ಯಾವಾಗ ವಿಷಯ ಆಯಿತೋ ಆ ಕೀಟದ ರೂಪ ತೋರಿತೋ ದೃಷ್ಟಿ ವಿಷಯತ್ವತ ಏವ ರೂಪಂ. ಕಣ್ಣಿಗೆ ವಿಷಯ ಯಾವುದು? ರೂಪ. ಈಗ ಭಗವಂತನ ಕಣ್ಣಿಗೆ ರೂಪ ವಿಷಯ ಯಾವುದಂದರೆ ಆ ಕೀಟ, ಆ ಕೀಟದ ರೂಪವೇ ವಿಷಯ ಆಯಿತು. ಸಂಪ್ರಾಪ್ಯ ಭಗವಂತನ ದೃಷ್ಟಿ ಕೀಟದ ಮೇಲೆ ಸಂಪ್ರಾಪ್ಯ ಯಾವಾಗ ಬಿತ್ತೋ ಅಂದರೆ ಭಗವಂತನ ಆ ಕೃಪಾ ಕಟಾಕ್ಷವನ್ನು ಆ ಕೀಟಕ ಪಡೆಯಿತೋ ಸಂಪ್ರಾಪ್ಯ ನೈಜಂ ತನ್ನ ನಿಜ ರೂಪ ಅತಿ ಪೂರ್ಣ ಗುಣಸ್ಯ ತಸ್ಯ ವಿಷ್ಣೋರ್ ಅನುಗ್ರಹತ. ನೈಜಂ ಅತಿ ಪೂರ್ಣ ಗುಣಸ್ಯ, ಅದು ಯಾರ್ದು ದೃಷ್ಟಿ ಬಿದ್ದದ್ದು? ಎಲ್ಲ ಗುಣಗಳು ಒಂದೇ ಕಡೆ ಹೋಗಿ ಸೇರಿರುವಂತಹ ಗುಣಗಳ ಸಮುದ್ರವಾದ ಆ ಪರಶುರಾಮ ದೇವರ ದೃಷ್ಟಿ ಅಲ್ಲಿಗೆ ಬಿತ್ತು. ಯಾರು ಪರಶುರಾಮ ದೇವರು? ಭಗವಂತ ಮಹಾವಿಷ್ಣು. ಸೊ ತಸ್ಯ ವಿಷ್ಣು ಆ ಭಗವಂತ ವಿಷ್ಣುವಿನ ಅನುಗ್ರಹತ, ಅನುಗ್ರಹ ಆ ದೃಷ್ಟಿಯ ಮುಖಾಂತರ ಪರಶುರಾಮ ದೇವರ ದೃಷ್ಟಿ ಕೀಟದ ಮೇಲೆ ಬಿತ್ತು ಅಂತೇಳಿದರೆ ಏನರ್ಥ ಅಂತೇಳಿದರೆ ಆ ಭಗವಂತ ಅನಂತ ಗುಣ ಪರಿಪೂರ್ಣನಾದ, ಅನಂತ ಗುಣ ಪರಿಪೂರ್ಣ ಅಂತೇಳಿದರೆ ಸರ್ವಜ್ಞನಾದ, ಪೂರ್ಣ ಸುಖ ಇರುವಂತಹ ಅಚಿಂತ್ಯ ಶಕ್ತಿ ಇರುವಂತಹ ಆ ಭಗವಂತನ ಅನುಗ್ರಹ ಆ ಕೀಟದ ಮೇಲೆ ಯಾವಾಗ ಬಿತ್ತೋ ಅಲ್ಲಿ ಬಂತು ವಿಮಾನ ಕೀಟಕ್ಕೆ. ಕೀಟ ನಿಜ ರೂಪ ನೈಜಂ ಅಂತೇಳಿದರೆ ನಿಜ ರೂಪವನ್ನು ಹೊಂದಿತು. ಸಂಪ್ರಾಪ್ಯ ನೈಜಂ ಅಂತೇಳಿದರೆ ಆ ಕೀಟದ ರೂಪ ಭಗವಂತನ ಕಣ್ಣಿನ ದೃಷ್ಟಿಗೆ ಯಾವಾಗ ವಿಷಯ ಆಯಿತೋ, ಯಾವಾಗ ಭಗವಂತನ ಕೃಪಾ ಕಟಾಕ್ಷ ಆ ಅಲ್ಪ ಕೀಟಕದ ಮೇಲೆ ಬಿತ್ತೋ ಆಗ ನೈಜಂ ಸಂಪ್ರಾಪ್ಯ ತನ್ನ ನಿಜ ರೂಪವನ್ನು ಹೊಂದಿತು. ಯಾವುದು? ಕೀಟ ನಿಜ ರೂಪವನ್ನು ಹೊಂದಿ ಆ ಕಡೆ ನೋಡುವಾಗ ಏನಂತೇಳಿದ್ರೆ ವಿಮಾನ ಬಂದು ನಿಂತಿದೆ. ವಿಮಾನಗಃ ಆಪ ವಿಮಾನಗಃ ಅಂದರೆ ಹೊಂದಿತು. ಏನದು? ಎಲ್ಲಿಗೆ? ವಿಮಾನಗಃ ವಿಮಾನವನ್ನು ಸೇರಿ ಆ ವಿಮಾನದಿಂದ ಹೋಯಿತು. ಸಂಚಾರ ಗ ಅಂದ್ರೇನು? ಗಮನ. ಸೊ ಸಂಚಾರ ಮಾಡಿತು. ಎಲ್ಲಿಗೆ? ಸ್ವಹ ಅಂದರೆ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಸಂಚಾರ ಮಾಡಿತು. ಯಾವುದು? ಆ ಕೀಟ. ಯಾವುದದು? ಅದು ಆ ಭಕ್ತಿಯಿಂದ ವೈಷ್ಣವನಾಗಿರುವಂತಹ ಸಜ್ಜನರಾಗಿರುವಂತಹ ಆ ಹೆಸರಿಗೆ ಮಾತ್ರ ರಾಕ್ಷಸ ಹೇತಿ ಅಂತ ಹೆಸರು. ಸೊ ಆ ಭಕ್ತಿ ಭಗವಂತನ ಭಕ್ತಿಯಿಂದ ಇಂದ್ರನ ಶಾಪದಿಂದ ಭಗವಂತನ ಕೃಪಾ ಕಟಾಕ್ಷ ಬಿದ್ದಾಗ ಇಂದ್ರನ ಶಾಪದಿಂದ ಮುಕ್ತಿಯಾಗಿ ನಿಜ ರೂಪವನ್ನು ಹೊಂದಿ ಎದುರಿಗೆ ಬಂದು ನಿಂತಿದೆ ವಿಮಾನ. ಆ ಹೇತಿಗೆ ಅದನ್ನು ಹತ್ತಿ ಕೂತಿತು, ಹೋಗಿತು, ಸ್ವರ್ಗಕ್ಕೆ ಹೋಯಿತು. ಭಗವಂತನ ಕೃಪಾ ಕಟಾಕ್ಷ ಅಂದರೆ ಹಾಗೆ. ಸೊ ಪರಶುರಾಮ ಕರ್ಣನಿಂದ ಹೀಗೆ ಹೇಳಿಸಿಕೊಳ್ತಾ ಇರುವಾಗ ಆ ಭಗವಂತ ಪರಶುರಾಮನ ದೃಷ್ಟಿಗೆ ಬಿದ್ದ ಆ ಕೀಟವು ನಿಜ ರೂಪವನ್ನು ಪಡೆಯಿತು. ನಿಜ ರೂಪವನ್ನು ಪಡೆದು
ಜ್ಞಾನ ಅಂದರೆ ಯಾರ ನಿಜ ರೂಪ ಪಡೆದದ್ದು? ಜ್ಞಾನಾನಂದಾದಿ ಅಚಿಂತ್ಯ ಶಕ್ತಿ ಅನಂತ ಗುಣಗಳಿಂದ ಪರಿಪೂರ್ಣನಾದ ಅಂತೇಳಿದರೆ ಅನಂತ ಗುಣ ಪರಿಪೂರ್ಣನಾದ ಅಂದರೆ ಎಲ್ಲ ಅನಂತ ಗುಣ ಪರಿಪೂರ್ಣ, ಯಾವ ದೋಷಗಳು ಇಲ್ಲದ ಆ ಭಗವಂತನ ಅನುಗ್ರಹದಿಂದ ವಿಮಾನವನ್ನು ಏರಿ ವಿಮಾನಗಃ ಸ್ವರ್ಗವನ್ನು ಹೊಂದಿತು ಅಂತ. ಹೀಗೆ ಆ ಕರ್ಣ ಉತ್ತರ ಕೊಡುತ್ತಾ ಇರುವಾಗಲೇ ಆ ಕೀಟವು ಭಗವಂತ ಪರಶುರಾಮರ ಕಣ್ಣಿಗೆ ಬಿತ್ತು. ಅತ್ಯಂತ ಗುಣಪೂರ್ಣನಾದ ಸಕಲ ಗುಣಪೂರ್ಣನಾದ ಆ ಭಗವಂತ ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ಆ ಕೀಟವು ನೈಜಂ ಸಂಪ್ರಾಪ್ಯ ತನ್ನ ನಿಜ ರೂಪ, ನೈಜಂ ತನ್ನ ನಿಜ ರೂಪವನ್ನು ಸಂಪ್ರಾಪ್ಯ ಹೊಂದಿ ಪಡೆದು ವಿಮಾನಗಃ ಸ್ವಹ ಆಪ, ವಿಮಾನಗಃ ವಿಮಾನ ಬಂದು ನಿಂತಿದೆ, ವಿಮಾನವನ್ನು ಏರಿತು. ಸ್ವಹ ಆಪ, ಸ್ವಹ ಅಂದರೆ ಸ್ವರ್ಗವನ್ನು, ಆಪ ಅಂದರೆ ಸೇರಿತು, ಹೊಂದಿತು. ಸೊ ಆ ವೇಳೆಗೆ ಪರಶುರಾಮರ ಕಣ್ಣಿಗೆ ಬಿದ್ದ ಕೀಟ ಕೂಡಲೇ ಶಾಪದಿಂದ ಮುಕ್ತಿ ಪಡೆದು ನಿಜ ರೂಪವನ್ನು ಹೊಂದಿ ಸದ್ಗತಿಯನ್ನು ಪಡೆಯಿತು. ಆ ಭಗವಂತ ಮಹಾವಿಷ್ಣುವಿನ ನೋಟ, ಕೃಪಾ ಕಟಾಕ್ಷ, ಅದರ ಅದ್ಭುತ ಸಾಮರ್ಥ್ಯದ ಚಿತ್ರ ಅಂತೇಳಿದ್ರೆ ಆ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಅವರ ನಿಖಿಲ ಔಘ ಅಘ ವಿನಾಶಕ ಪರಸೌಖ್ಯಪ್ರದ ದೃಷ್ಟಿ ಅಂತ ಹೇಳ್ತಾರೆ. ಅಂತೇಳಿದರೆ ನಿಖಿಲೌಘ, ನಿಖಿಲಾಘ ಅಥವಾ ನಿಖಿಲೌಘ ಅಘ ವಿನಾಶಕ ಅಂದರೆ ನಿಖಿಲಾಘ ಅಂತೇಳಿದರೆ ಎಲ್ಲ ಪಾಪ ಒಂದೇ ಸಲಕ್ಕೆ ಪರಿಹಾರ ಆಗಿಬಿಡುವಂಥ ಆ ಕೃಪಾ ಕಟಾಕ್ಷ ಅದು. ಸೊ ಅಂತಹ ಅತ್ಯಂತ ಅನುಗ್ರಹಪೂರ್ಣ ಆ ದೃಷ್ಟಿಯಿಂದ ಆ ಕೀಟವು ಸ್ವರ್ಗವನ್ನು ಸೇರಿತು. ಅದು ಹೇಗೆ ಅಂತೇಳಿದರೆ ವಿಮಾನವನ್ನು ಏರಿ ಹೋಯಿತು ಅಂತೇಳಿದರೆ ಇಂದ್ರದೇವರು ಅಷ್ಟು ಉಪಕಾರ ಮಾಡಿದರು ಆ ಕೀಟಕ್ಕೆ ಅಂತ ತಿಳ್ಕೊಂಡು ಭಗವಂತನ ದೃಷ್ಟಿ ಅದರ ಮೇಲೆ ಬೀಳುವ ಹಾಗೆ ಮಾಡಿದರು ಅಂತ. ಅಲ್ಲಿಗೆ 56ನೇ ಶ್ಲೋಕ ಆಯಿತು. 57ನೇ ಶ್ಲೋಕವೇನಾರೆ ಅತಾಹ ರಾಮಸ್ತಮ ಸತ್ಯವಾಚಂ ನತೆ ಸಕಾಶೇ ಮಮ ವಾಸಯೋಗ್ಯ ತಥಾಪಿ ತೇನೈವ ವೃಥಾ ಮದೀಯ ಭಕ್ತಿರ್ಭವೇಚ್ಛೇಷ್ಯಸಿ ಸರ್ವಶತ್ರು. 57ನೇ ಶ್ಲೋಕ. ಈ ರೀತಿ ಕರ್ಣನಿಂದ ಕೇಳಿದ ಮೇಲೆ ಪರಶುರಾಮನು ಹೇಳ್ತಾರೆ, ಅಸತ್ಯವಾದ ಮಾತುಳ್ಳ ಕರ್ಣನ ಕುರಿತು ಈ ರೀತಿ ಹೇಳ್ತಾರೆ, ನನ್ನ ಬಳಿ ನಿನಗೆ ಆವಾಸ ಯೋಗ್ಯತ್ವವು ಇಲ್ಲ, ಅಂದ್ರೆ ಇನ್ನು ಮುಂದೆ ನೀನು ನನ್ನ ಬಳಿ ಇರುವ ಯೋಗ್ಯತೆ ನಿನಗೆ ಇಲ್ಲ. ಆದರೂ ನಿನಗೆ ನನ್ನಲ್ಲಿರುವ ಭಕ್ತಿಯು ವ್ಯರ್ಥ ಆಗಲಾರದು, ಎಲ್ಲಾ ಶತ್ರುಗಳನ್ನು ಕೂಡ ನೀನು ಗೆಲ್ಲುವಿ ಅಂತ ಹೇಳುತ್ತಾರೆ. ಅಥಾಹ ರಾಮಃ ತಂ ಅಸತ್ಯವಾಚಃ ಅಥವಾ ಅಸತ್ಯವಾಚಂ ನತೆ ಸಕಾಶೆ ಮಮ ವಾಸಯೋಗ್ಯತ ತಥಾಪಿ ತೇ ನೈವ ವೃಥಾ ಮದೀಯ ಭಕ್ತಿರ್ಭವೇತ್ ಜೇಷ್ಯಸಿ ಸರ್ವಶತ್ರೂನ್. ಅತ ಆಹ, ಇದನ್ನೆಲ್ಲ ಕೇಳಿಸಿಕೊಂಡು ಭಗವಂತ ಪರಶುರಾಮ ಹೇಳ್ತಾರೆ ಯಾರಿಗೆ? ಕರ್ಣನಿಗೆ. ರಾಮಃ ತಂ ಅಂದರೆ ಕರ್ಣನನ್ನು ಕುರಿತು ಅಸತ್ಯವಾಚಃ ಆ ಸುಳ್ಳು ಹೇಳಿ ತಾನು ಬ್ರಾಹ್ಮಣ ಅಂತ ಏನು ದಿವ್ಯಾಸ್ತ್ರಗಳನ್ನು ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎಲ್ಲವನ್ನು ಪಡ್ಕೊಂಡಿದ್ದಾನೆ. ಯಾರು? ಈ ಸೂತಪುತ್ರ ಸೂರ್ಯಪುತ್ರನಾದ ಕರ್ಣ. ಇದೇ ಸೂರ್ಯಪುತ್ರ ಯಾವಾಗ ಸುಗ್ರೀವನಾಗಿದ್ದಾಗ ರಾಮಾಯಣದಲ್ಲಿ ತನ್ನ ಅಣ್ಣ ವಾಲಿಯನ್ನು ಕೊಲ್ಲಿಸಿದ್ದಾನೆ. ಯಾವ ದೋಷಕ್ಕಾಗಿ ವಾಲಿಯನ್ನು ಕೊಲ್ಲಿಸಿದ್ದಾನೋ ಅದೇ ದೋಷವನ್ನು ತಾನೂ ಕೂಡ ಮಾಡಿದ. ಅಂದರೆ ಭಗವಂತನಿಗೆ ಏನಂತೇಳಿದರೆ ಭಗವಂತನ ಶಿಕ್ಷೆಗೆ ಅವನು ಪಾತ್ರನಾಗಿದ್ದಾನೆ. ಯಾರು? ಸೂರ್ಯಪುತ್ರ ಸುಗ್ರೀವ. ಅದೇ ಸೂರ್ಯಪುತ್ರ ಇಲ್ಲಿ ಈಗ ಆ ಸುಗ್ರೀವನೇ ಇಲ್ಲಿ ಕರ್ಣನಾಗಿದ್ದಾನೆ. ಸೊ ಆ ಕರ್ಣ ಅಲ್ಲಿ ಆ ಥರ ಮಾಡಿದ, ಅದಕ್ಕೂ ಶಿಕ್ಷೆ ಆಗಬೇಕು. ಇಲ್ಲಿ ಸುಳ್ಳು ಹೇಳಿದ ಬ್ರಾಹ್ಮಣ ಅಂತ, ಇದಕ್ಕೂ ಶಿಕ್ಷೆ ಆಗಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ? ಭಗವಂತ ಹೇಳ್ತಾರೆ ಅಸತ್ಯವಾಚಃ, ನೀನು ಸುಳ್ಳನ್ನು ನುಡಿದ ಕರ್ಣನನ್ನು ಅಸತ್ಯವಾಚಂ ತಂ ಅಂದರೆ ತಂ ಅಸತ್ಯವಾಚಂ ಕರ್ಣನನ್ನು ಕುರಿತು ಹೇಳುವಂಥದ್ದು ಅಸತ್ಯವಾಚ ಅಂತೇಳಿದರೆ ಸುಳ್ಳು ಹೇಳಿದ ಕರ್ಣನನ್ನು ಶಿಕ್ಷೆ ಕೊಡಬೇಕಾದ ಪರಶುರಾಮ ದೇವರು ಹೇಳ್ತಾರೆ. ಏನಂತಾರೆ ಶಿಕ್ಷೆ ಅಂತ ಹೇಳಿದರೆ ನತೆ ಸಕಾಶೇ ಮಮ ವಾಸ ಯೋಗ್ಯತಾ. ನ ತೇ ನ ಇಲ್ಲ ನಿನಗೆ, ತೇ ಅಂದರೆ ನಿನಗೆ
ಏನಿಲ್ಲ. ಸಕಾಶೆ ಅಂದರೆ ಮಮ ವಾಸಯೋಗ್ಯತ, ನನ್ನ ಆಶ್ರಮದಲ್ಲಿ ಮಮ ವಾಸಯೋಗ್ಯತ ಅಂತೇಳಿದರೆ ಇನ್ನು ಮುಂದೆ ನಿನಗೆ ಇರಲಿಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ ಅಂತೇಳಿದರೆ ಇನ್ನು ಜಾಗ ಖಾಲಿ ಮಾಡಿಬಿಟ್ಟು ಹೋಗು ಅಂತ ಅರ್ಥ. ಅಂದರೆ ನತೆ ಸಕಾಶೆ, ಅದಕ್ಕೋಸ್ಕರ ಇದನ್ನು ಈ ಘಟನೆ ನಡಿಬೇಕಲ್ವ, ಅದಕ್ಕೋಸ್ಕರ ಇಷ್ಟು ತನಕ ಪ್ರೇರಣೆ ಕೊಡಲೇ ಇಲ್ಲ. ಈಗ ಪ್ರೇರಣೆಯನ್ನು ಮಾತುಗಳನ್ನು ಒಟ್ಟಿಗೆ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಭಗವಂತ. ಏನಂತ ಹೇಳಿದರೆ ಇನ್ನು ಮುಂದೆ ನಿನಗೆ ಸಕಾಶ, ಇಲ್ಲಿ ಅವಕಾಶ, ನಾತೆ ಇಲ್ಲ ನಿನಗೆ, ಮಮ ವಾಸ ಯೋಗ್ಯತೆ, ಇಲ್ಲಿ ನನ್ನ ಜೊತೆಗಿರುವಂತಹ ನನ್ನ ಆಶ್ರಮದಲ್ಲಿರುವಂಥ ಯೋಗ್ಯತೆ ಇಲ್ಲ. ತಥಾಪಿ ಆದರೂ ತೇ ನಿನಗೆ ನೈವ ವೃತ ಮದೀಯ ಭಕ್ತಿರ್ಭವೇತ್ ಅಂತೇಳಿದರೆ ನೀನು ಇಂಥ ಉತ್ಕಟ ಇಚ್ಛೆಯಿಂದ ಬಂದು ಇಲ್ಲಿ ವಿದ್ಯೆ ಕಲ್ತಿದ್ದಿ, ಭಗವಂತನ ಮೇಲೆ ಅತ್ಯಂತ ಭಕ್ತಿ ಮಾಡಿದ್ದಿ. ಮದೀಯ ಭಕ್ತಿ ಅಂದರೆ ನನ್ನ ಮೇಲೆ ಮಾಡಿದ ಭಕ್ತಿ ನೈವ ವೃಥ, ಅದು ಸುಳ್ಳಾಗುವುದಿಲ್ಲ. ಆದ್ದರಿಂದ ನಿನಗೆ ಕೊಡುವಂಥದ್ದೆಲ್ಲ ಕೊಟ್ಟಿದ್ದೇನೆ. ಏನು ದಿವ್ಯಾಸ್ತ್ರಗಳನ್ನು ಕೊಟ್ಟಾಗಿದೆ, ರಥ ಕೊಟ್ಟಾಗಿದೆ, ಬಿಲ್ಲು ಕೊಟ್ಟಾಗಿದೆ, ಎಲ್ಲ ಕೊಟ್ಟಿದ್ದೇನೆ. ಸೊ ಅದರಿಂದ ಜೇಷ್ಯಸಿ ಸರ್ವಶತ್ರುನ್, ಜೇಷ್ಯಸಿ ಅಂತೇಳಿದರೆ ನೀನು ಗೆಲ್ತಿ ಸರ್ವಶತ್ರು ಅಂದರೆ ಎಲ್ಲ ಶತ್ರುಗಳನ್ನು ನೀನು ಗೆಲ್ಲುವವನಾಗುತ್ತಿ ಅಂತ ಹೇಳಿ ಮುಂದುವರಿಸ್ತಾರೆ. ಅಷ್ಟೇ ಅಲ್ಲ, 58ನೇ ಶ್ಲೋಕ ಕೂಡ ಉಂಟು. ಅದರ ಮೊದಲು ಏನು ಹೇಳ್ತಾರೆ ಅಂತ ಹೇಳಿದರೆ, ನೀನು ಸುಳ್ಳು ಹೇಳಿದಿ, ಪರಶುರಾಮ ನುಡಿದ, ಸುಳ್ಳು ನುಡಿದ ನಿನಗೆ ನನ್ನ ಬಳಿ ನೆಲೆಸುವ ಅರ್ಹತೆ ಇಲ್ಲ, ಇನ್ನು ಮುಂದೆ ನೀನು ಇಲ್ಲಿ ಇರುವ ಹಾಗಿಲ್ಲ. ನತೆ ಸಕಾಶೆ, ಸಕಾಶ ಅಂದರೆ ಅವಕಾಶ, ಇಲ್ಲಿ ನಿನಗೆ ಜಾಗ ಇಲ್ಲ. ಮಮ ವಾಸ ಯೋಗ್ಯತ, ನನ್ನ ಆಶ್ರಮದಲ್ಲಿರುವಂಥ ಅರ್ಹತೆ ನಿನಗೆ ಇಲ್ಲಿಗೆ ಮುಗೀತು, ನೀನೀಗ ಹೊರಡಬಹುದು ಅಂತ. ಆದರೂ ತಥಾಪಿ ಅಂತೇಳಿದ್ರೆ ನಿನಗೆ ಇಷ್ಟು ಶಿಕ್ಷೆ ಸಿಕ್ಕಿದರೂ ಕೂಡ ಇಷ್ಟು ತನಕ ನನ್ನನ್ನು ಭಕ್ತಿಯಿಂದ ನೀನು ಸೇವೆ ಮಾಡಿದ್ದು ಅದೇನು ಹಾಗಾದರೆ ಅದು ವ್ಯರ್ಥವಾ? ನೈವ ವೃತ, ವೃತ ಅಂದರೆ ವ್ಯರ್ಥ, ನೈವ ವೃತ ಅಂದರೆ ಅದು ವ್ಯರ್ಥವಾಗದು. ನೀನು ಮಾಡಿದ್ದು ಮದೀಯ ಭಕ್ತಿ ಅಂತೇಳಿದರೆ ನನ್ನ ಮೇಲೆ ಮಾಡಿದ ಭಕ್ತಿ, ನನಗೆ ಮಾಡಿದ ಸೇವೆ, ಆ ನಿನ್ನ ಉತ್ಕಟ ಇಚ್ಛೆ, ಅದು ಯಾವುದೂ ಕೂಡ ಮದೀಯ ಭಕ್ತಿ ನೈವ ವೃತ ಭವೇತ್, ಭಕ್ತಿರ್ಭವೇತ್ ಅಂತೇಳಿದರೆ ನೈವ ವೃತ ಭವೇತ್, ಅದು ವ್ಯರ್ಥವಾಗುವುದಿಲ್ಲ. ಯಾವುದು? ಮದೀಯ ಭಕ್ತಿ, ನನ್ನಲ್ಲಿ ಮಾಡಿದ ಭಕ್ತಿ ವ್ಯರ್ಥವಾಗದು. ಆಮೇಲಿಂದ ನೀನು ಸಕಲ ಶತ್ರುಗಳನ್ನು ಜೇಷ್ಯಸಿ ಅಂದರೆ ಜಯಿಸುವೆ. ಭಕ್ತಿರ್ಭವೇತ್ ಅಂತ ಹೇಳಿಬಿಟ್ಟು ವೃತ ಮದೀಯ ಭಕ್ತಿ ನೈವ ವೃತ ಭವೇತ್, ಅದು ಎಂದಿಗೂ ನನ್ನ ಮೇಲೆ ಮಾಡಿದ ಭಕ್ತಿ ಸೇವೆ ಅದು ಯಾವತ್ತೂ ಅದು ವೃತ ಆಗುವುದಿಲ್ಲ, ವ್ಯರ್ಥ ಆಗುವುದಿಲ್ಲ. ಸೊ ಎಲ್ಲ ಶತ್ರುಗಳನ್ನು ನೀನು ಗೆಲ್ತಿ, ಆದರೆ ಅಂತ ಹೇಳ್ತಾರೆ. ಅಂತೇಳಿದ್ರೆ ಅದಕ್ಕೆ ಒಂದು ಕಂಡೀಷನ್ಸ್ ಅಪ್ಲೈ. ಏನದು ಕಂಡೀಷನ್ನು? ವೈನರೇ 58ನೇ ಶ್ಲೋಕ. 58ನೇ ಶ್ಲೋಕ. ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನಾತ್ರ ವಿಚಾರ್ಯಮಸ್ತಿ ಪ್ರಮಾದಿ ತ್ವಂ ಭವಿತಾ ಶಾಸ್ತ್ರ ಸಂಘೇ. 58ನೇ ಶ್ಲೋಕ. ಪರಶುರಾಮನು ಹೇಳ್ತಾರೆ ಕಣ್ಣನಿಗೆ, ನೀನು ಸ್ಪರ್ಧಾಭಾವದಿಂದ ಯುದ್ಧ ಮಾಡದೆ ಹೋದರೆ ಯಾರೂ ನಿನ್ನನ್ನು ಗೆಲ್ಲಲಾಗುವುದಿಲ್ಲ. ಆದರೆ ಸ್ಪರ್ಧೆ ಮಾಡಿದರೆ ಸೋಲುತ್ತೀಯ. ಸ್ಪರ್ಧೆ ಮಾಡಿದಲ್ಲಿ ನೀನು ಅಸ್ತ್ರದ ಸಂಘದಲ್ಲಿ ವಿಸ್ಮರಣನಾಗುತ್ತೀಯ ಕೂಡ. ಅಂದ್ರೆ ಇವಾಗ ಕಲ್ತದನ್ನೆಲ್ಲ ಮರೆತು ಬಿಡುತ್ತಿ, ಆಗ ಅಸ್ತ್ರಗಳೆಲ್ಲವೂ ನಿನಗೆ ಮರೆತೇ ಹೋಗುತ್ತದೆ. ಇಲ್ಲಿ ಹೇಳಿದ ವಿಚಾರದಲ್ಲಿ ನಾನು ಮತ್ತೆ ಪರಿಶೀಲನೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನ ಅತ್ರ ವಿಚಾರ್ಯಮಸ್ತಿ ಪ್ರಮಾದಿ ತ್ವಂ ಭವಿತಾ ಶಾಸ್ತ್ರ ಸಂಖ್ಯೆ. ಅಲ್ಲಿ ದೇವೇಂದ್ರ ಕಿವಿ ನೆಟ್ಟಗೆ ಮಾಡಿಕೊಂಡು ಕೂತಿದ್ದಾರೆ. ಅಯ್ಯೋ, ಏನು ಹೇಳ್ತಾ ಇದ್ದಾರೆ ಪರಶುರಾಮ ದೇವರು?
ಜೇಷ್ಯಸಿ, ಯಾವುದರಲ್ಲಿ? ಯುದ್ಧದಲ್ಲಿ ಅಂತೇಳಿದರೆ ಸರ್ವಶತ್ರುನ್ ಜೇಷ್ಯಸಿ, ಎಲ್ಲ ಶತ್ರುಗಳನ್ನು ನೀನು ಗೆಲ್ತಿ ಅಂತ ಹೇಳಿದ್ದಾರಲ್ವಾ, ಏನು ಅಂತ ತಿಳ್ಕೊಂಡು ಕಿವಿ ನೆಟ್ಟಿಗೆ ಮಾಡ್ಕೊಂಡು ಇನ್ನು ಮುಂದೆ ಹೇಳ್ತಾ ಇದ್ದಾರಾ ಅಂದ್ಕೊಂಡು ಹೇಳುವಾಗ ಮುಂದೆ ಹೇಳ್ತಾ ಇದ್ದಾರೆ, ಏನು ಅಂತ ಕೇಳ್ತಾನೆ. ಸೊ ದೇವೇಂದ್ರನಿಗೆ ಏನಾದರೂ ಈಗ ಆರಾಮಾಗ್ತದ ನೋಡುವ. ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್. ಅಸ್ಪರ್ಧಮಾನಂ ಅಂತೇಳಿದರೆ ಸ್ಪರ್ಧೆ ಮಾಡದೆ, ಅಂದರೆ ಯಾರಿಗೂ ನೀನು ಜಾಸ್ತಿಯಾ ನಾನು ಜಾಸ್ತಿಯಾ ಅಂತ, ಅದು ಸ್ಪರ್ಧೆ. ಸೊ ಸ್ಪರ್ಧೆ ಮಾಡದೆ ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಅಂತೇಳಿದ್ರೆ ನಿನ್ನನ್ನು ಕಥಂಚನ ಯಾವತ್ತೂ ಕೂಡ ಯಾವ ಪ್ರಕಾರದಿಂದಲೂ ಕೂಡ, ಕಥಂ ಅಂದರೆ ಹೇಗೆ, ಕಥಂಚನ ಅಂದರೆ ಯಾವ ಪ್ರಕಾರದಿಂದಲೂ ಕೂಡ, ಕಥಂಚನ ನ ತ್ವಾಂ ಜೇತಾ ಕಶ್ಚಿತ್ ಯಾರೂ ನಿನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ನಿನ್ನನ್ನು ಯಾರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ ನೀನು ಅಜೇಯನಾಗಿರುತ್ತಿ. ಯಾವಾಗ ನೀನು ಯಾರತ್ರನೂ ಸ್ಪರ್ಧೆ ಮಾಡದೇ ಇದ್ದಾಗ ಅಂತೇಳಿದರೆ, ಯುದ್ಧ ಅಂತೇಳಿದರೆ ಏನದು? ಸ್ಪರ್ಧೆ ಆಗಿಯೇ ಆಗ್ತದೆ. ಸೊ ಸ್ಪರ್ಧಮಾನಸ್ತು ಅಂದರೆ ಸ್ಪರ್ಧೆ ಮಾಡಿದರೆ, ಸ್ಪರ್ಧಮಾನಸ್ತು ಯಾಸಿ ಅಂದರೆ ಹೋಗುವೆ, ಅಂದರೆ ಪಡೆಯುವೆ, ಹೊಂದುವೆ, ಯಾಸಿ. ಸೊ ಯಾತಿ ಯಾಸಿ. ಸೊ ಯಾಸಿ ಅಂದ್ರೇನು? ನೀನು ಹೊಂದುವೆ. ಪರಾಭೂತಿಂ, ಪರಾಭೂತಿಂ ಅಂತೇಳಿದ್ರೆ ನೀನು ಸೋಲನ್ನು ಪಡೆಯುವೆ ಅಂತೇಳಿದರೆ ಸ್ಪರ್ಧೆ ಮಾಡಲಿಕ್ಕೆ ಇಲ್ಲ ನಿನಗೆ. ಯಾಕಂದರೆ ಸುಳ್ಳು ಹೇಳಿದ್ದಲ್ಲ ನೀನು ಬ್ರಾಹ್ಮಣ ಅಂತ, ಆಮೇಲಿಂದ ಹೇಳ್ತಿ ಇಡೀ ಜಗತ್ತಿಗೆ ತಂದೆ ತಾಯಿ ಭಗವಂತ ನೀನು, ಆದ್ದರಿಂದ ಆ ರೀತಿಯಲ್ಲಿ ನಾನು ನಿನ್ನ ಮಗನಾದೆ. ಸೊ ನಿನ್ನ ಮಗನಾದ್ದರಿಂದ ನಾನು ನಿನ್ನ ಕುಲದಲ್ಲಿ ಹುಟ್ಟಿದಾಗ ಆಯ್ತಲ್ಲ ಅಂತೇಳಿದರೆ ಅದೇ ಆಯ್ತಲ್ಲ, ಯಾವುದು ಭಾರ್ಗವ ಕುಲ ಸಂಜಾತ ನಾನು ಕೂಡ ಆದನಲ್ವಾ ಅಂತ ನೀನು ಹೇಳಿದ್ದು. ಆದರೆ ನೀನು ಸೂತಪುತ್ರ ಅಲ್ವಾ, ಸುಳ್ಳಲ್ಲ ಹೇಳಿದ್ದು. ಸೊ ಸುಳ್ಳು ಹೇಳಿದ್ದಕ್ಕೆ ನಿನಗೇನಂತೇಳಿದರೆ ನಾನು ಕೊಟ್ಟ ಎಲ್ಲ ಅಸ್ತ್ರಗಳು, ದಿವ್ಯಾಸ್ತ್ರಗಳು ಕೆಲಸ ಮಾಡ್ತವೆ ಯಾವಾಗ ನೀನು ಸ್ಪರ್ಧೆ ಮಾಡೋದಿಲ್ವೋ ಆಗ. ನೀನು ಯಾವಾಗ ಸ್ಪರ್ಧೆ ಮಾಡ್ತೀಯೋ ಯಾಸಿ ಪರಾಭೂತಿಂ, ನೀನು ಸೋಲನ್ನು ಹೊಂದುವಿ ಅಂತೇಳಿದರೆ ನಿನಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ದೇವೇಂದ್ರ ಕೇಳ್ತಾ ಇದ್ದಾನೆ, ನನ್ನ ಮಗ ಅರ್ಜುನ ಸೇಫ್ ಇದ್ದಾನಾ? ಓ ಸೇಫ್ ಆದ. ನನ್ನ ಮಗ ಅರ್ಜುನ ಇನ್ನು ಕರ್ಣನಿಂದ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತಾನೆ, ಅರ್ಜುನನ್ನು ಕೊಂದು ಬಿಡ್ತೇನಂತ, ಆವಾಗ ಸೋಲ್ತಾನೆ. ಹಾಗಾದರೆ ಹೇಗೆ ಸೋಲ್ತಾನೆ ಅದನ್ನು ಕೂಡ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ನ ಅತ್ರ ವಿಚಾರ್ಯಮಸ್ತಿ, ವಿಚಾರ ಇಲ್ಲ ಈ ವಿಷಯದಲ್ಲಿ ಅಂತ ಹೇಳಿದರೆ ಇನ್ನು ನೀನೇನು ಕೇಳಲಿಕ್ಕೂ ಇಲ್ಲ, ನಾನೇನು ಹೇಳಲಿಕ್ಕೂ ಇಲ್ಲ. ಅಂದರೆ ಇದು ಫೈನಲ್ ಜಡ್ಜ್ಮೆಂಟ್ ಇದು. ನ ಅತ್ರ ವಿಚಾರ್ಯಮಸ್ತಿ. ಆಮೇಲಿಂದ ಪ್ರಮಾದಿತ್ವಂ ಭವಿತಾ ಚ ಅಸ್ತ್ರ ಸಂಖ್ಯೆ. ಅಸ್ತ್ರ ಸಂಖ್ಯೆ ಅಂತೇಳಿದರೆ, ಸಂಖ್ಯೆ ಅಂತೇಳಿದರೆ 1 2 3 4 ಅದು ಸಂಖ್ಯೆ ಅಲ್ಲ. ಸಂಖ್ಯೆ ಅಂದರೆ ಯುದ್ಧದಲ್ಲಿ ಏನಾಗ್ತದೆ, ನೀನು ಸ್ಪರ್ಧೆ ಮಾಡ್ತೀನಿ ನೀನು ಸಂಖ್ಯೆ. ಆವಾಗ ಪ್ರಮಾದಿತ್ವಂ ಭವಿತಾ ಅಂದರೆ ಹಾಗಾದರೆ ಅಸ್ತ್ರಗಳು ಪ್ರಮಾದಿತ್ವಂ ಅಂದರೆ ಈ ಅಸ್ತ್ರ ತಗೊಂಡು ಕೂಡಲೇ, ದಿವ್ಯಾಸ್ತ್ರ ತಗೊಂಡು ಕೂಡಲೇ ದೇವತೆಗಳನ್ನು ಆಹ್ವಾನ ಮಾಡಬೇಕಲ್ಲ. ದೇವತೆಗಳನ್ನು ಆಹ್ವಾನ ಮಾಡಲಿಕ್ಕೆ ಮಂತ್ರ ಹೇಳಬೇಕಲ್ವ, ಆ ಮಂತ್ರವೇ ಮರೆತು ಹೋಗ್ತದೆ. ಅಸ್ತ್ರ ಪ್ರಮಾದಿತ್ವಂ ಅಂದರೆ ಮರೆತೇ ಹೋಗ್ತದೆ ನಿನಗೆ. ಪ್ರಮಾದಿತ್ವಂ ಭವಿತಾ ಅಂದರೆ ನಿನಗೆ ವಿಸ್ಮರಣೆ ಆಗ್ತದೆ. ಭಗವಂತನ ವಿಸ್ಮರಣೆ ಆದರೆ ಯಾವಾಗ ಸೋಲೇ ಆಗುತ್ತದೋ ಹಾಗೆ ಕರ್ಣನಿಗೆ ಈ ಭಗವಂತನ ಈ ಶಿಕ್ಷೆಯಿಂದಾಗಿ ಏನಾಯಿತು ಅಂತೇಳಿದರೆ, ದಿವ್ಯಾಸ್ತ್ರ ಕೂಡ ಅಂತೇಳಿದರೆ ನಿನ್ನನ್ನು ಕೊಂದು ಬಿಡ್ತೇನೆ, ಈಗ ನಾನು ನಿನ್ನನ್ನು ಜಯಿಸಿ ಬಿಡ್ತೇನೆ ಅಂತ ಸ್ಪರ್ಧೆ ಮಾಡಿಕೊಂಡು ನೀನು ಯಾವಾಗ ಅದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗ್ತೀಯೋ ಆಗ ನಿನಗೆ ಅದರ ಮಂತ್ರವೇ ಮರೆತು ಹೋಗ್ತದೆ. ಆ ದಿವ್ಯಾಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ನಿನ್ನಿಂದ ಆಗದೇ ಹೋಗ್ತದೆ. ಪ್ರಮಾದಿತ್ವಂ ಭವಿತಾ ಅಂತೇಳಿದರೆ ನಿನಗೆ ಆ ಮಂತ್ರವೇ ದಿವ್ಯಾಸ್ತ್ರದ್ದು ದೇವತೆಗಳನ್ನು ಆಹ್ವಾನ ಮಾಡುವಂಥ ಅರ್ಹತೆಯೇ ತಪ್ಪಿ ಹೋಗ್ತದೆ. ಪ್ರಮಾದಿ ಅಂದರೆ ಪ್ರಮಾದ ಆಯಿತು
ಆಯಿತು. ಪ್ರಮಾದ ಆಯಿತು ಅಂತ ಹೇಳಿದ್ರೆ ತಪ್ಪಿ ಹೋಯಿತು, ಏನೋ ಲೆಕ್ಕಾಚಾರ ತಪ್ಪಿ ಹೋಯಿತು ಅಂದರೆ ಮರ್ತು ಹೋಯಿತು ಅಂದರೆ ಗೊತ್ತಾಗಲಿಲ್ಲ ಅಂತ ಹೇಳೋದಕ್ಕೆ ಪ್ರಮಾದ ಅಂತ ಹೇಳೋದು. ಸೊ ಪ್ರಮಾದ ಅಂದರೆ ದೊಡ್ಡ ತಪ್ಪಾಯಿತು ಅಂತ. ಸೊ ಇಲ್ಲಿ ದೊಡ್ಡ ತಪ್ಪಾಗಿ ಹೋಗ್ತದೆ ಅಂದರೆ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಇನ್ನು ಆ ಎದುರಲ್ಲಿರುವವನನ್ನು ಸ್ಪರ್ಧೆ ಮಾಡಿ ಕೊಲ್ಲಬೇಕು ಅಂತ ಹೇಳುವಾಗ ಆವಾಗ ನಿನಗೆ ಮರ್ತೋಗಿ ಬಿಡ್ತದೆ. ಸೊ ನೀನು ಮರೆಯುವವನಾಗ್ತೀಯಾ, ವಿಸ್ಮರಣೆ ಆಗ್ತದೆ ನಿನಗೆ. ತ್ವಂ ಭವಿತ ಆಗುವಿ, ತ್ವಂ ಆಗುವಿ, ತ್ವಂ ಅಂದರೆ ನೀನು, ಭವಿತ ಅಂದರೆ ಆಗುವಿ. ಏನಾಗುವಿ ಅಂತ ಹೇಳಿದ್ರೆ ಆ ಮಂತ್ರಗಳನ್ನು ಮರೆಯುವವ. ಅಸ್ತ್ರ ಪ್ರಮಾದಿ. ಸೊ ಅಸ್ತ್ರ ಅಂದರೆ ಅಸ್ತ್ರಕ್ಕೆ ಸಂಬಂಧಪಟ್ಟ ದೇವತೆಯನ್ನು ಆಹ್ವಾನ ಮಾಡುವಂಥ ಆ ಮಂತ್ರವನ್ನು ಪ್ರಮಾದಿ ಮರೆಯುವವನಾಗುತ್ತೀಯ. ಪ್ರಮಾದಿ ಭವಿತ ತ್ವಂ. ಯಾವಾಗ? ಆ ಸಂಖ್ಯೆ ಅಂದರೆ ಯುದ್ಧದಲ್ಲಿ, ಅಸ್ತ್ರ ಯುದ್ಧದಲ್ಲಿ. ಅಸ್ತ್ರ ಸಂಖ್ಯೆ ಅಂದರೆ ಅಸ್ತ್ರ ಯುದ್ಧದಲ್ಲಿ ಈ ರೀತಿ ಸ್ಪರ್ಧೆ ನಡೀತದೆ. ಆ ಸ್ಪರ್ಧೆಯಲ್ಲಿ ನೀನು ಸೋಲ್ತೀಯ ಅಂತ ಹೇಳ್ತಾರೆ ಯಾರು? ಭಗವಂತ. ಸೊ ಸ್ಪರ್ಧೆ ಮಾಡದ ನಿನ್ನನ್ನು ಅಸ್ಪರ್ಧಮಾನಂ ನ ಕಥಂಚನತ್ವಾಂ ಜೇತ ಕಶ್ಚಿತ. ನಿನ್ನನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ಸುಮ್ಮನಿದ್ದಾಗ ನಿನ್ನ ಮೇಲೆ ಯಾರೂ ಕೂಡ ಯುದ್ಧ ಮಾಡಿ ಸೋಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಸ್ಪರ್ಧಿಸಿದಾಗ ಮಾತ್ರ ನೀನು ಪರಾಜಯ ಹೊಂದುವುದು ನಿಶ್ಚಿತ. ಅಂದರೆ ಪರಾಭೂತಿಂ ಯಾಸಿ ಸ್ಪರ್ಧಮಾನಸ್ತು. ನೀನು ಯಾವಾಗ ಸ್ಪರ್ಧೆ ಮಾಡ್ತೀಯೋ ಪರಾಭೂತಿಂ ಯಾಸಿ, ಪರಾಭೂತಿಯನ್ನು ಪಡೆಯುವೆ. ಪರಾಭೂತಂ ಅಂದರೆ ಯಾವುದು? ಸೋಲು ಅಂತೇಳಿದ್ರೆ ಪರಾಜಯ, ಸೋಲು, ಅದನ್ನು ನೀನು ಪಡೆಯುವುದು ಖಂಡಿತ. ಇದರ ಬಗ್ಗೆ ಯಾವ ವಿಚಾರ ಬೇಕಿಲ್ಲ. ಗುರುಗಳೇ ಅಂತ ನೀನು ಪುನಃ ಇನ್ನು ನನ್ನ ಕಾಲಿಗೆ ಬೀಳೋದು ಬೇಡ. ಯಾಕಂದರೆ ಮತ್ತೆ ವಿಚಾರ ಮಾಡುವಂಥದ್ದು ಇಲ್ಲ. ಇದಕ್ಕೆ ಅಪೀಲ್ ಆಗಲಿ, ಅದಕ್ಕೆ ರಿವ್ಯೂ ಪಿಟಿಷನ್ ಆಗಲಿ ಯಾವುದೂ ಇಲ್ಲ. ಅಂದರೆ ಇದು ಯಾವುದು, ಇದು ಏನು ಹೇಳಿದ್ದೋ ಅದು ಫೈನಲ್ ಇದು ಅಂತೇಳಿದರೆ ಭಗವಂತ ಹೇಳುವಂಥ ಇದು ಬಹಳ ವಿಚಾರ ಸ್ಪಷ್ಟವಾಗಿದೆ. ಇನ್ನು ಈ ಬಗ್ಗೆ ನ ಅತ್ರ ವಿಚಾರ್ಯ ಮಸ್ತಿ. ಈ ವಿಷಯದಲ್ಲಿ ಮತ್ತೆ ವಿಚಾರ ಮಾಡಲಿಕ್ಕೆ ಇಲ್ಲ ಅಂದರೆ ಇಲ್ಲ, ಮುಗಿದೋಯ್ತು. ಸೊ ಆ ನಂತರ ನೀನು ತ್ವಂ ಅಸ್ತ್ರ ಯುದ್ಧದಲ್ಲಿ, ಅಸ್ತ್ರ ಸಂಖ್ಯೆ ಅಂದರೆ ಯುದ್ಧದಲ್ಲಿ ಅಸ್ತ್ರ ಪ್ರಯೋಗ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಅವನನ್ನು ಎದುರಿನಲ್ಲಿರುವವರನ್ನು ಕೊಲ್ಲಬೇಕು ಅಂತ ನೀನು ಯಾವಾಗ ಹೊರಡ್ತೀಯೋ ಆಗ ಏನಾಗ್ತದೆ ಅಂತ ಹೇಳಿದರೆ ನಿನಗೆ ಆ ದಿವ್ಯಾಸ್ತ್ರವನ್ನು ಯಾವ ದೇವತೆಯನ್ನು ಆಹ್ವಾನ ಮಾಡಿ ನೀನು ಆ ಇದನ್ನು ಪ್ರಯೋಗ ಮಾಡುವಾಗ ಮಂತ್ರ ಹೇಳಬೇಕೋ ಆ ಮಂತ್ರವೇ ಮರೆತು ಹೋಗ್ತದೆ. ಪ್ರಮಾದಿತ್ವಂ. ಆ ಅಸ್ತ್ರ ಯುದ್ಧದಲ್ಲಿ ಸ್ಪರ್ಧಿಸುವಾಗ ವಿಸ್ಮರಣೆ ಹೊಂದುವಿ. ಸೊ ಈ 2 ಶ್ಲೋಕಗಳಲ್ಲಿ ಪರಶುರಾಮ ಕರ್ಣನಿಗೆ ಏನು ವರ ನೀಡಿದ, ನೀನು ಶತ್ರುಗಳನ್ನು ಗೆಲ್ಲುವೆ ಅಂತೇಳಿ, ಆದರೆ ಅಂತೇಳಿಬಿಟ್ಟು ಹೇಳಿದ. ಇದು ಕಂಡೀಷನಲ್. ಅಂದರೆ ಯಾವಾಗ ಸ್ಪರ್ಧೆ ಮಾಡ್ತೀಯೋ ಆಗ ಇಲ್ಲ. ಸ್ಪರ್ಧಿಸದಿದ್ದಾಗ ಯಾರೂ ಕರ್ಣನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸ್ಪರ್ಧೆಯಿಂದ ಯುದ್ಧಕ್ಕೆ ತೊಡಗಿದಾಗ ಸೋಲು ಖಚಿತ ಅಂತ ಶಾಪ ನೀಡಿದರು ಅಂತ ಹೇಳಿದರೆ ಕರ್ಣನಿಗೆ ಅಸ್ತ್ರವುಗಳು ಮರೆಯಲಿ ಎಂಬ ಶಾಪವನ್ನಷ್ಟೇ ಪರಶುರಾಮರು ಕೊಟ್ಟರು ಅನ್ನುವಂಥದ್ದು. ಶಾಪವನ್ನು ಅಂತೇಳಿದರೆ ಅದು ಆ ಕಂಡೀಷನ್ ಮಾತ್ರ. ಅಂದರೆ ಯಾವಾಗ ಸ್ಪರ್ಧೆ ಮಾಡ್ತೀಯ ಆಗ ಮಾತ್ರ ಅಂತೇಳಿದರೆ ಭಗವಂತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಮಹಾಭಾರತ ನಡೀತದೆ. ಮಹಾಭಾರತದಲ್ಲಿ ಶ್ರೇಷ್ಠ ಧನುರ್ಧರ ಅರ್ಜುನನ ಎದುರುಗಡೆ ದುರ್ಯೋಧನ ಕರ್ಣನನ್ನು ತಂದು ನಿಲ್ಲಿಸ್ತಾನೆ. ಅಂದರೆ ಅರ್ಜುನನನ್ನು ಎದುರಿಸಲಿಕ್ಕೆ ತನ್ನ ಪಕ್ಷದಲ್ಲಿ ಕರ್ಣನನ್ನೇ ದುರ್ಯೋಧನ ಉಪಯೋಗಿಸ್ತಾನೆ. ಅಂದರೆ ಆ ಕರ್ಣನು ಅರ್ಜುನನನ್ನು ಕೊಂದರೆ ಅಲ್ಲಿಗೆ ಏನಂತ ಭೂಭಾರ ಹರಣ ಆಗುವುದಿಲ್ಲ. ರಾಕ್ಷಸರೇ ತುಂಬಿ ಹೋಗ್ತಾರೆ. ಭಗವಂತನ ಯಾವ ಅವತಾರ ಆಗಿದೆಯೋ ಆ ಅವತಾರ ಆದದ್ದೇ ವ್ಯರ್ಥ ಆಗಿ ಹೋಗ್ತದೆ. ಸೊ ಅಂಥದ್ದು ಭಗವಂತನದ್ದು ಯಾವುದು ವ್ಯರ್ಥ ಆಗುವಂಥ ಪ್ರಶ್ನೆಯೇ ಇಲ್ಲ. ಆದ ಕಾರಣ ಈಗ ಕರ್ಣನಿಗೆ ದಿವ್ಯಾಸ್ತ್ರಗಳನ್ನು ಕೊಟ್ಟರೂ ಕೂಡ ಆ ಭೂಭಾರ ಹರಣಕ್ಕೆ ಅಂತೇಳಿದರೆ ಅದು ಸಹಕಾರಿಯಾಗಬೇಕು. ಅರ್ಜುನನ ಎದುರಿಗೆ ಬಂದು ನಿಲ್ಲಬೇಕು. ದುರ್ಯೋಧನಿಗೆ ವಿಶ್ವಾಸ ಹುಟ್ಟಬೇಕು. ಸೊ ಮಹಾಭಾರತ ನಡೀಬೇಕು. ಅಂದರೆ ಕರ್ಣ ಭೂಭಾರ ಹರಣ ಕಾರ್ಯದಲ್ಲಿ ನೆರವಾಗಬೇಕು. ಹೇಗೆ? ಧರ್ಮ ಸಂಸ್ಥಾಪನೆಗೆ ಕರ್ಣ ಸಾಯಬೇಕು ಅಂತೇಳಿದರೆ ಅರ್ಜುನನೇ ಗೆಲ್ಲಬೇಕು. ಆಗ ಮಾತ್ರ ಧರ್ಮ ಸಂಸ್ಥಾಪನೆ ಆಗುವುದು. ಇದೆಲ್ಲ ಲೆಕ್ಕಾಚಾರ ಹಾಕಿಕೊಂಡು ಪರಶುರಾಮ ದೇವರು ಕರ್ಣನ ಉತ್ಕಟ ಇಚ್ಛೆ, ದಿವ್ಯಾಸ್ತ್ರ ಪಡೆಯಬೇಕು ಅನ್ನುವಂಥ ಉತ್ಕಟ ಇಚ್ಛೆಯನ್ನು ನೆರವೇರಿಸಿದರು.
ನೀನು ಗೆಲ್ತೀಯ ಶತ್ರುಗಳನ್ನು ಅಂತ ವರನ್ನೂ ಕೊಟ್ಟರು. ಆದರೆ ಸ್ಪರ್ಧೆ ಮಾಡಬೇಡ. ನೀನು ಸ್ಪರ್ಧೆ ಮಾಡಿದರೆ ಏನಾಗ್ತದೆ, ನೀನು ಸ್ಪರ್ಧೆ ಮಾಡಿದರೆ ಅರ್ಜುನನನ್ನು ಕೊಂದರೆ ಅಂಥ ಸಾಮರ್ಥ್ಯ ಇರುವ ದಿವ್ಯಾಸ್ತ್ರಗಳನ್ನು ನಿನಗೆ ಕೊಟ್ಟಿದ್ದೇನೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಭೂಭಾರ ಹರಣ ಹೇಗೆ ಆಗುವಂಥದ್ದು. ಆದ್ದರಿಂದ ಆ ಸಾಮರ್ಥ್ಯವನ್ನು ಮೊಟಕುಗೊಳಿಸಬೇಕಂತ ಹೇಳಿಬಿಟ್ಟು ಕರ್ಣನಿಗೆ ಏನು ಮಾಡ್ತಾರೆ, ಈ ರೀತಿ ಬ್ರಾಹ್ಮಣ ಅಂತ ಸುಳ್ಳು ಹೇಳಿದ್ದನ್ನು ನೆನಪಿಸಿಕೊಂಡು ಆ ಸುಗ್ರೀವನ ನೆನಪು ಮಾಡಿಕೊಂಡು ಈ ಶಿಕ್ಷೆಯನ್ನು ಕೊಡ್ತಾರೆ. ಆದ್ದರಿಂದ ಈ ದಿವ್ಯಾಸ್ತ್ರಗಳು ಏನಂತ ಹೇಳಿದರೆ ಆ ಸಮಯದಲ್ಲಿ ನಿನಗೆ ಫಲಿಸದೆ ಹೋಗಲಿ ಅಂತ. ಅಂದರೆ ಯಾವತ್ತೂ ಫಲಿಸದೆ ಹೋಗಲಿ ಅಂಥದ್ದಲ್ಲ. ಅಂದರೆ ಯಾವಾಗ ಕರ್ಣನಿಗೆ ಆ ಸ್ಪರ್ಧೆಯ ಮನೋಭಾವ ಇಲ್ಲವೋ ಆಗ ಅವನೇ ಗೆಲ್ಲುವಂಥದ್ದು. ಸೊ ಅಂದರೆ ಯಾವತ್ತೂ ಅದು ದಿವ್ಯಾಸ್ತ್ರ ಕೊಟ್ಟರು, ದಿವ್ಯಾಸ್ತ್ರ ಕೊಟ್ಟದ್ದು ಅದು ಉಪಯೋಗಕ್ಕೆ ಬಾರದ ಹಾಗೆ ಮಾಡಿದರು, ಹಾಗೆ ಇಲ್ಲ. ಸೊ ಉಪಯೋಗಕ್ಕೆ ಬಾರದ ದಿವ್ಯಾಸ್ತ್ರ ಕೊಟ್ಟದ್ದಲ್ಲ, ದಿವ್ಯಾಸ್ತ್ರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಂತ ಹೇಳಿದರೆ ಭಗವಂತನ ಅವತಾರ ಅದು ಕೂಡ ಸಫಲ ಆಗಬೇಕು. ಆದ್ದರಿಂದ ಎಲ್ಲ ದುಷ್ಟರು, ಎಲ್ಲ ದುಷ್ಟ ರಾಕ್ಷಸ ಸ್ವಭಾವದ ದುರ್ಯೋಧನಾದಿಗಳು ಅವರು ಹತರಾಗಬೇಕು. ಈ ಭೂಮಿಗೆ ದುಷ್ಟರ ಹಾವಳಿ ಅನ್ನುವಂಥದ್ದು ತಪ್ಪಬೇಕು, ಅದು ಕೆಲಸ ಆಗಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು, ಎಲ್ಲವೂ ಆಗಬೇಕಲ್ವ. ಅದಕ್ಕೋಸ್ಕರ ಕರ್ಣ ಕೂಡ ಕರ್ಣ ಯಾವಾಗ ಅವನ ಸಾಮರ್ಥ್ಯ ಮೊಟಕುಗೊಳಿಸ್ತಾರೋ ಆಗ ಮಾತ್ರ ಇದು ಆಗುವಂಥದ್ದು. ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಇದನ್ನು ನಿಲ್ಲಿಸೋಣ. ಸೊ ಇವತ್ತಿನ ಇಲ್ಲಿಗೆ ಮುಕ್ತಾಯ ಮಾಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.